AI-171 ವಿಮಾನ ಅಪಘಾತಕ್ಕೆ ನಿಜವಾದ ಕಾರಣ ಏನು? ವಿಮಾನ ದುರಂತದ ಬಗ್ಗೆ ಸತ್ಯವನ್ನ ಬಿಚ್ಚಿಟ್ಟ ತಜ್ಞರು ಈ ಅಪಘಾತಕ್ಕೆ ಕಾರಣ ಏನು ಅಂತ ಊಹೆ ಮಾಡಿ ತಮ್ಮ ಅಭಿಪ್ರಾಯವನ್ನ ಹೇಳಿದ ವಿಮಾನಯಾನ ತಜ್ಞ ಸ್ಟೀವ್. ಕೊನೆಗೂ ವಿಮಾನ ದುರಂತದ ಸತ್ಯ ಬಯಲಾಯಿತು. ನಮಸ್ಕಾರ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತ ದೇಶದ ಜನರ ನಿದ್ದೆಗೆಡಿಸಿದೆ. ಜೂನ್ 12ರಂದು ಅಹಮದಾಬಾದ್ನಿಂದ ಲಂಡನ್ಗೆ ತೆರಳುತ್ತಾ ಇದ್ದ ಬೋಯಿಂಗ್ 787-8 ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣದಲ್ಲಿ ಅಪಘಾತಕ್ಕೀಡಾಗಿ ಅದರಲ್ಲಿ 241 ಮಂದಿ ಸಾವನ್ನಪ್ಪಿದ್ದಾರೆ. ಅಲ್ಲದೆ ವಿಮಾನ ವೈದ್ಯಕೀಯ ಕಾಲೇಜು ಹಾಸ್ಟೆಲ್ ಕಟ್ಟಡಕ್ಕೆ ಅಪ್ಪಳಿಸಿದ ಪರಿಣಾಮ ಒಟ್ಟಾರೆ 265ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ವರದಿಯಾಗಿದೆ. ಸದ್ಯ ಅವಘಡದ ಬಗ್ಗೆ ಈಗಾಗಲೇ ವಿಮಾನ ಅಪಘಾತ ತನಿಖಾ ಬ್ಯೂರೋ ತನಿಖೆಯನ್ನು ನಡೆಸ್ತಾ ಇದೆ. ಉನ್ನತ ಮಟ್ಟದ ಬಹುಶಿಸ್ತಿನ ಸಮಿತಿ ಕೇಂದ್ರ ಗೃಹ ಕಾರ್ಯದರ್ಶಿ ಗೋವಿಂದ ಮೋಹನ್ ಅಧ್ಯಕ್ಷತೆಯಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡಲಿದೆ. ನಾಗರಿಕ ವಿಮಾನಯಾನ ಕಾರ್ಯದರ್ಶಿ ಮತ್ತು ಗೃಹ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿಗಳು ಸದಸ್ಯರಾಗಿದ್ದಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಉಡಾವಣೆಗೊಂಡ ಕೆಲವೇ ನಿಮಿಷಗಳಲ್ಲೇ ವಿಮಾನ ಪತನಗೊಂಡಿದೆ. ಭಾರೀ ಸ್ಫೋಟದ ಜೊತೆಗೇನೆ ನೆಲಕ್ಕಪ್ಪಳಿಸಿದ ದೃಶ್ಯಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದಾವೆ. ಈ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ಸಿಕ್ಕಾಪಟ್ಟನೆ ವೈರಲ್ ಆಗಿದ್ದಾವೆ. ಈ ದುರಂತ ಹೇಗಾಯಿತು, ಇದಕ್ಕೆ ಕಾರಣ ಏನು ಅನ್ನೋದು ಸದ್ಯ ಪ್ರಶ್ನೆಯಾಗಿದೆ. ಈ ಬಗ್ಗೆ ಕ್ಯಾಪ್ಟನ್ ಸ್ಟೀವ್ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಹೌದು, ಅಹಮದಾಬಾದ್ನಲ್ಲಿ ಸಂಭವಿಸಿದ ವಿಮಾನ ದುರಂತಕ್ಕೆ ತಾಂತ್ರಿಕ ದೋಷಗಳೇ ಪ್ರಮುಖ ಕಾರಣ ಅಂತ ಈಗಾಗಲೇ ಚರ್ಚೆ ಆಗ್ತಾ ಇದೆ. ವಿಮಾನ ಹಾರಾಟಕ್ಕೆ ಸಮರ್ಪಕವಾಗಿರಲಿಲ್ಲ ಅನ್ನೋ ಅಂಶಗಳು ಗಮನವನ್ನು ಸೆಳೀತಾ ಇದೆ. ಈ ನಡುವೆ ವಿಮಾನಯಾನ ತಜ್ಞ ಮತ್ತು ಅನುಭವಿ ಪೈಲಟ್ ಕ್ಯಾಪ್ಟನ್ ಸ್ಟೀವ್ ಅವರು ತಾಂತ್ರಿಕವಾಗಿ ಯಾವೆಲ್ಲ ದೋಷಗಳು ಕಾರಣ ಆದವು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡಿ ವಿವರಿಸಿದ್ದಾರೆ. ವಿಮಾನ ಅಪಘಾತಕ್ಕೆ ಎಂಜಿನ್ ವೈಫಲ್ಯಕ್ಕಿಂತ ಹೆಚ್ಚಾಗಿ ಇತರ ಅನೇಕ ಕಾರಣಗಳಿದಾವೆ ಅಂತ ಸೂಚಿಸಿದ್ದಾರೆ. ಬೋಯಿಂಗ್ 777 ಮತ್ತು ಬೋಯಿಂಗ್ 787 ಎರಡನ್ನೂ ಕೂಡ ಹಾರಿಸಿದ ಅನುಭವ ಹೊಂದಿರೋ ಕ್ಯಾಪ್ಟನ್ ಸ್ಟೀವ್ ಅವರು ಅಪಘಾತಕ್ಕೀಡಾದ ವಿಮಾನದ ಲಿಫ್ಟ್ ಸರಿ ಇರಲಿಲ್ಲ, ಫ್ಲಾಪ್ ಸೆಟ್ಟಿಂಗ್ ತೀರಾ ಅಸಮರ್ಪಕವಾಗಿತ್ತು ಅಂತ ಹೇಳಿದ್ದಾರೆ. ವಿಮಾನ ಪತನದ ವಿಡಿಯೋಗಳು ಮತ್ತು ವಿಮಾನ ಗುಣಲಕ್ಷಣಗಳ ವಿಮರ್ಶೆಯ ಆಧಾರದ ಮೇಲೆ ಏರ್ ಇಂಡಿಯಾ ವಿಮಾನ AI-171 ಅಪಘಾತಕ್ಕೆ ನೇರ ಎಂಜಿನ್ ವೈಫಲ್ಯಕ್ಕಿಂತ ಹೆಚ್ಚಾಗಿ ಅನೇಕ ಕಾರಣಗಳಿರಬಹುದು ಅಂತ ಸೂಚಿಸಿದ್ದಾರೆ. ಬೋಯಿಂಗ್ 787 ಹಲವು ವಿಧಗಳಲ್ಲಿ 77ಗಿಂತ ಹೆಚ್ಚು ಸಮರ್ಥವಾಗಿರುತ್ತೆ. ಅಪಘಾತಕ್ಕೀಡಾದ ವಿಮಾನದ ವಿಡಿಯೋಗಳನ್ನು ಹತ್ತಿರದಿಂದ ಗಮನಿಸಿದಾಗ ನಾನು ಕಂಡುಕೊಂಡ ಮೊದಲ ವಿಷಯ ಏನಂದ್ರೆ, ಮೂಗಿನಾಕಾರದ ವಿಮಾನದ ಮುಂಭಾಗ ದುಂಡಾಗಿರೋದಕ್ಕಿಂತ ಹೆಚ್ಚು ಸಮತಟ್ಟಾಗಿ ಕಾಣುತ್ತೆ. ಜೊತೆಗೆ ವಿಮಾನದ ಫ್ಲಾಪ್ ಅಂದ್ರೆ ರೆಕ್ಕೆಯ ಮುಂಭಾಗ ಸರಿಯಾಗಿ ಜೋಡಣೆಯಾದಂತೆ ಇರಲಿಲ್ಲ. ಇದು ಟೇಕ್ ಆಫ್ ಆದ ಸಮಯದಲ್ಲಿ ಲಿಫ್ಟ್ ಮೇಲೆ ಪರಿಣಾಮ ಬೀರೋ ಪ್ರಮುಖ ಘಟಕ ಆಗಿದೆ ಅಂತ ತಿಳಿಸಿದ್ದಾರೆ. ಬೋಯಿಂಗ್ 787 ಹೆಚ್ಚು ತೂಕವನ್ನು ಹೊಂದಿದೆ. ಅವುಗಳು ಹೆಚ್ಚಾಗಿ ಫ್ಲಾಪ್ಸ್ 5 ಸಹಾಯದಿಂದ ಹಾರ್ತವೆ. ಫ್ಲಾಪ್ಗಳಿಗೆ ಮೊನಚಾದ ಸಾಧನಗಳನ್ನು ಅಳವಡಿಸಲಾಗಿರುತ್ತೆ. ಹಿಂಭಾಗದಲ್ಲಿ ಫ್ಲಾಪ್ಗಳು 5 ಡಿಗ್ರಿಗಳನ್ನು ವಿಸ್ತರಿಸ್ತವೆ. ಆದಾಗ್ಯೂ ಅಪಘಾತದ ವಿಡಿಯೋದಲ್ಲಿರೋ ವಿಮಾನದಲ್ಲಿನ ಫ್ಲಾಪ್ ನಿಯೋಜನೆಯನ್ನ ಹೊಂದಿದಂತಿಲ್ಲ ಅಂತ ಹೇಳಿದ್ದಾರೆ. ಇನ್ನು ವಿಡಿಯೋಗಳನ್ನು ಬಳಸಿ ಘಟನೆಯನ್ನ ಅನುಕ್ರಮವಾಗಿ ಗಮನಿಸಿರೋ ಅವರು ವಿಮಾನ ಹಾರಾಟ ಆರಂಭಿಸೋ ಆರಂಭದಲ್ಲಿ ಅದರ ಲ್ಯಾಂಡಿಂಗ್ ಗೇರ್ ಇನ್ನೂ ಕೆಳಗಿತ್ತು ಅನ್ನೋದು ಕಾಣುತ್ತೆ. ಇದು ಸರಿಯಾದ ಕ್ರಮ ಆಗಿರಲಿಲ್ಲ. ವಿಮಾನ ಹಾರಿ ನೆಲದಿಂದ ಸುಮಾರು 50 ಅಡಿ ಎತ್ತರಕ್ಕೆ ಹೋಗೋಷ್ಟರಲ್ಲಿ ಗೇರ್ಗಳನ್ನು ಹಿಂಪಡೆಯಲಾಗುತ್ತೆ. ಆದರೆ ಅದು ಇಲ್ಲಿ ಆಗಿಲ್ಲ ಅಂತ ವಿವರಿಸಿದ್ದಾರೆ. ನಾವು 2 ಎಂಜಿನ್ಗಳನ್ನು ನೋಡಬಹುದು. ಅವುಗಳು ಒತ್ತಡವನ್ನ ಉಂಟು ಮಾಡ್ತವೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿದಿಲ್ಲ. ಆದರೂ ಕೂಡ ಅವು ಸಾಮಾನ್ಯವಾಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಯಾವುದೇ ಜ್ವಾಲೆ, ಸ್ಪಾರ್ಕ್ಗಳು ಕೂಡ ಕಂಡು ಬಂದಿಲ್ಲ. ಅವಳಿ ಎಂಜಿನ್ನಿಂದ ವಿದ್ಯುತ್ ನಷ್ಟನೇ ಹೆಚ್ಚು. ಘಟನೆ ಕೂಡ ವಿದ್ಯುತ್ ನಷ್ಟದಿಂದ ಸಂಭವಿಸಿರಬಹುದು. ಆದಾಗ್ಯೂ ಮುಖ್ಯ ವಿಚಾರ ಏನಂದ್ರೆ, ವಿಮಾನ ಲಿಫ್ಟ್ ಕಳೆದುಕೊಂಡಿದ್ರಿಂದಾನೇ ಹಾರಾಟವನ್ನ ನಿಲ್ಲಿಸಿದೆ ಅಂತ ತಿಳಿಸಿದ್ದಾರೆ. 2 ಇಂಜಿನ್ಗಳು ವಿಫಲ ಆಗೋದು ಸಾಮಾನ್ಯವಾಗಿ ಪಕ್ಷಿಗಳ ಹಿಂಡು ಡಿಕ್ಕಿಯಾದಾಗ. ಆದರೆ ವಿಡಿಯೋದಲ್ಲಿ ಅಂತಹ ಯಾವುದೇ ದೃಶ್ಯ ಕಾಣೋದಿಲ್ಲ. ಎಂಜಿನ್ಗಳಿಂದ ಬೆಂಕಿಯ ಜ್ವಾಲೆ ಹೊರಹೊಮ್ಮಿಲ್ಲ. ಘಟನೆಗೆ ಮತ್ತೊಂದು ಸಂಭಾವ್ಯ ಕಾರಣ ಇರಬಹುದು. ಅದು ಪೈಲಟ್ ಸೂಕ್ತ ಸಮಯದಲ್ಲಿ ಸಹ ಪೈಲಟ್ಗೆ ಗೇರನ್ನು ಅಪ್ ಮಾಡಿ ಅಂತ ಹೇಳಿದಾಗ ಸಹ ಪೈಲಟ್ ಫ್ಲಾಪ್ ಹ್ಯಾಂಡಲ್ ಅನ್ನು ಹಿಡಿದು ಗೇರನ್ನು ಬದಲಿಗೆ ಫ್ಲಾಪ್ಗಳನ್ನು ಮೇಲೆ ಕೆತ್ತಿರಬಹುದು ಅಂತ ನಾನು ಭಾವಿಸ್ತೀನಿ. ಒಂದು ವೇಳೆ ಹಾಗೆ ಆಗಿದ್ದಲ್ಲಿ ಅದು ದೊಡ್ಡ ಪರಿಣಾಮಕ್ಕೆ ಕಾರಣ ಆಗುತ್ತೆ. ವಿಮಾನ ತನ್ನ ಹಾರಾಟವನ್ನು ನಿಲ್ಲಿಸೋದಕ್ಕೆ ಅದೇ ಕಾರಣವೂ ಕೂಡ ಆಗುತ್ತೆ. ಹಾರಾಟದ ಸಮಯದಲ್ಲಿ ಫ್ಲಾಪ್ಗಳು ಸಂಪೂರ್ಣವಾಗಿ ಹಿಂತೆಗೆದುಕೊಂಡಿದ್ರಿಂದ ರೆಕ್ಕೆಗಳ ಮೇಲಿನ ಲಿಫ್ಟ್ ಕೆಲಸ ಮಾಡೋದಿಲ್ಲ ಅಂತ ವಿವರಿಸಿದ್ದಾರೆ.
ವಿಮಾನದ ಮೂಗು ಅಂದರೆ ವಿಮಾನದ ಮುಂಭಾಗ ಮೇಲಕ್ಕೆ ಏರೋದಕ್ಕೆ ಆರಂಭಿಸೋದನ್ನು ವಿಡಿಯೋದಲ್ಲಿ ನೋಡಬಹುದು. ಅದು ಯಾಕೆ ಹಾಗಾಗುತ್ತೆ ಅಂದರೆ ವಿಮಾನ ತಾನು ಹಾರೋದಕ್ಕೆ ತನ್ನ ರೆಕ್ಕೆಗಳ ಮೇಲೆ ಹೆಚ್ಚು ಅವಲಂಬಿತ ಆಗಿರುತ್ತೆ. ತಾನು ಹಾರೋದಕ್ಕೆ ರೆಕ್ಕೆಯ ಲಿಫ್ಟ್ ಸಕ್ರಿಯವಾಗಿ ಕೆಲಸ ಮಾಡುವಂತೆ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಆ ಸಮಯದಲ್ಲಿ ಫ್ಲಾಪ್ಗಳು ಮೇಲಕ್ಕೆ ಬರ್ತಿದ್ರೆ ರೆಕ್ಕೆಗಳು ಗಾಳಿಯ ಹರಿವನ್ನು ಪಡೆಯೋದಕ್ಕೆ ಅದರ ಮೂಗು ಇನ್ನೂ ಹೆಚ್ಚು ಕೂಡ ಮೇಲಕ್ಕೆ ಹೋಗುತ್ತೆ ಅಂತ ವಿವರಿಸಿದ್ದಾರೆ. ಒಂದು ವೇಳೆ ರೆಕ್ಕೆ ಮತ್ತು ಲಿಫ್ಟ್ನ ಕೆಲಸ ಸರಿಯಾಗಿ ನಡೆದಿದ್ರೆ ಪೈಲಟ್ಗೆ ವಿಮಾನದ ಮೇಲಿನ ನಿಯಂತ್ರಣ ತಪ್ಪತ್ತೆ. ಅವರು ವಾಯು ವೇಗವನ್ನು ಕಳೆದುಕೊಳ್ತಾರೆ, ನಿರ್ದಿಷ್ಟ ಎತ್ತರವನ್ನು ಕಳೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಗೇರ್ ಮೇಲಕ್ಕೆ ಬಾರದೆ ಫ್ಲಾಪ್ಗಳು ಮೇಲಕ್ಕೆ ಬಂದಿವೆ ಅನ್ನೋದು ಅವರಿಗೆ ತಿಳಿಯದೇನೆ ಇರಬಹುದು ಅಂತ ಹೇಳಿದ್ದಾರೆ. ವಿಡಿಯೋದಲ್ಲಿ ನಾವು ನೋಡುವಂತೆ ನಿರ್ದಿಷ್ಟ ಎತ್ತರದಿಂದ ವಿಮಾನ ಇದ್ದಕ್ಕಿದ್ದಂತೆ ಇಳಿಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಪೈಲಟ್ ವಿಮಾನದ ಮೂಗನ್ನು ಸ್ವಲ್ಪ ಹೆಚ್ಚು ಮೇಲಕ್ಕೆ ಇಳಿಯೋದಕ್ಕೆ ಪ್ರಯತ್ನ ಪಡ್ತಾರೆ, ಆದರೂ ಕೂಡ ಪ್ರಯೋಜನ ಆಗೋದಿಲ್ಲ. ವಿಮಾನ ಎಳೆದಾಡೋದಕ್ಕೆ ಆರಂಭ ಆಗುತ್ತೆ. ಇದು ವಿಮಾನ ಹಾರೋದಕ್ಕೆ ಆರಂಭಿಸಿದ ಮೇಲೂ ಲ್ಯಾಂಡಿಂಗ್ ಗೇರ್ಗಳು ಹೊರಗೆ ಇದ್ದಿದ್ದರಿಂದ ಸಂಭವಿಸುತ್ತೆ ಅಂತ ಹೇಳಿದ್ದಾರೆ. ನನ್ನ ಅಭಿಪ್ರಾಯಗಳಲ್ಲಿ ಕೆಲವು ತಪ್ಪುಗಳು ಕೂಡ ಇರಬಹುದು, ಆದರೆ ವಿಮಾನದ ಹಾರಾಟದ ಲಕ್ಷಣಗಳು ನನಗೆ ರೆಕ್ಕೆಯ ಮೇಲೆ ಯಾವುದೇ ಲಿಫ್ಟ್ಗಳು ಕಾಣಿಸ್ತಾ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಅದಕ್ಕೆ ಏಕೈಕ ಕಾರಣ ವಿಮಾನ ಸರಿಯಾದ ಫ್ಲಾಪ್ ಸೆಟ್ಟಿಂಗ್ ಅನ್ನು ಹೊಂದಿಲ್ಲದೆ ಇರೋದು ಮಾತ್ರ ಅಂತ ವಿವರಿಸಿದ್ದಾರೆ. ಸೊ ಇದು ಬೋಯಿಂಗ್ 777 ಮತ್ತು ಬೋಯಿಂಗ್ 787 ಎರಡನ್ನೂ ಕೂಡ ಹಾರಿಸಿದ ಅನುಭವ ಹೊಂದಿರೋ ಹಾಗೂ ವಿಮಾನಯಾನ ತಜ್ಞ ಕ್ಯಾಪ್ಟನ್ ಸ್ಟೀವ್ ಅವರ ಅಭಿಪ್ರಾಯ. ಏನೋ ಬ್ಲ್ಯಾಕ್ ಬಾಕ್ಸ್ ಸಿಕ್ಕ ನಂತರ ಈ ದುರಂತಕ್ಕೆ ನೈಜ ಕಾರಣ ಏನು ಅನ್ನೋದು ತಿಳಿದು ಬರಲಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.